उपास्महे नृसिंहाख्यं ब्रह्मवेदान्तगोचरम् भूयोर्नासितसंसारच्छेदहेतुं जगद्गुरुम्। श्री गुरुभ्यो नमः। ಆತ್ಮೀಯ ಧರ್ಮಬಂಧುಗಳೇ, ಇವತ್ತು ನಮ್ಮ ಪ್ರಬೋಧಿನಿ ಗುರುಕುಲದಲ್ಲಿ ಪ್ರತಿ ವರ್ಷವೂ ಕೂಡ ಕಳೆದ 46 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರತಕ್ಕಂತಹ ಈ ಒಂದು ವಸಂತ ಋತುವಿನಿಂದ ನಡೀತಾ ಇರುವಂತಹ ವೇದ ಶಿಕ್ಷಾ ವರ್ಗದ ಮಂಗಳೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಮನುಷ್ಯನಿಗೆ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತಾದರೆ ಆತ ನಿರಂತರವಾಗಿ ಸಂಸ್ಕಾರವನ್ನು ಪಡ್ಕೋಬೇಕು. ಇವತ್ತು ವೇದ ಶಿಕ್ಷಾ ವರ್ಗದ ಮೂಲಕ ಸಮಗ್ರವಾಗಿ ಅವಲೋಕಿಸಿ ವ್ಯಕ್ತಿ ತನ್ನ ವೈಯಕ್ತಿಕ ಉನ್ನತಿಯನ್ನ, ಕುಟುಂಬದ ಕ್ಷೇಮವನ್ನ, ಸಮಾಜದ ಹಿತವನ್ನ, ದೇಶದ ಅಭಿವೃದ್ಧಿಯನ್ನ, ವಿಶ್ವದ ಕಲ್ಯಾಣವನ್ನ ಸಾಧಿಸಲಿಕ್ಕೆ ಯಾವ ರೀತಿ ತನ್ನ ನಡೆನುಡಿ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಎನ್ನುವುದು ವಿಚಾರ ಮಾಡ್ತಾ ಅಂತಹ ಸಂಸ್ಕಾರವನ್ನ 15 ದಿವಸಗಳ ಕಾಲ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಕೊಡ್ತಕ್ಕಂತಹ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಸಂಸ್ಕಾರ ಅಂತಂದ್ರೆ ವ್ಯಕ್ತಿ ಅಥವಾ ವಸ್ತುವಿನಲ್ಲಿ ಇರತಕ್ಕಂತಹ ದೋಷಗಳನ್ನ, ಅವಗುಣಗಳನ್ನ ದೂರ ಮಾಡಿ ವ್ಯಕ್ತಿ ಅಥವಾ ವಸ್ತುವಿನಲ್ಲಿ ಗುಣವನ್ನ ಉಂಟು ಮಾಡೋದಕ್ಕೆ ನಾವು ಮಾಡತಕ್ಕಂತಹ ಪ್ರಕ್ರಿಯೆ. ಗುಣಾಧಾನ ದೋಷಾಪನಯನ ವಿಧಿ ಸಂಸ್ಕಾರ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಒಂದು ವಸ್ತು ಅಥವಾ ವ್ಯಕ್ತಿಯಲ್ಲಿ ಇರತಕ್ಕಂಥ ದೋಷಗಳನ್ನ, ಅವಗುಣಗಳನ್ನ ದೂರ ಮಾಡಿ ಆ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಗುಣವನ್ನ ತುಂಬುವುದಕ್ಕೆ ಏನ್ ಮಾಡಬೇಕು ಆ ಪ್ರಕ್ರಿಯೆಗೆ ಸಂಸ್ಕಾರ ಅಂತ ಹೇಳ್ತೇವೆ. ನಾವು ಅನ್ನ ಮಾಡಬೇಕು ಅಂತಂದ್ರೆ ಮೊದಲು ಅಕ್ಕಿಗೆ ಸಂಸ್ಕಾರ ಕೊಡಬೇಕು. ನಿಮ್ಮ ಮನೆಯಲ್ಲೇ ನೀವು ಮಾಡ್ತಾ ಇರ್ತೀರಿ ಮಕ್ಕಳ ಅನ್ನ ಮಾಡ್ಬೇಕು. ಈಗಾಗಲೆಲ್ಲ ಪಾಲಿಶ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಬೇಕು, ಅದೆಲ್ಲ